ಪ್ರತಿಯೊಬ್ಬರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಹಣ ಜಮೆ ಆಯಿತು. ಹೌದು, ತುಂಬ ಜನ ಕೇಳ್ತಾ ಇದ್ರಿ, ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ಅದಾಗಿಲ್ಲ ಇದಾಗಿಲ್ಲ ಅಂತ. ಫಸ್ಟ್ ಆಫ್ ಆಲ್ ಹಣ ಯಾರಿಗೆ ಜಮೆ ಆಗಿದೆ, ಏನು ಕತೆ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ದಯವಿಟ್ಟು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ತುಂಬ ಜನ ಕೇಳಿದಿರಿ, ತುಂಬ ಜನ ಕಮೆಂಟ್ನ ಮಾಡಿದಿರಿ, ತುಂಬ ಜನ ಕೇಳ್ತಾ ಇದ್ದೀರಾ, ಹಣ ಜಮೆ ಆಗಿಲ್ಲ ಸರ್, ಹಣ ಬಂದಿಲ್ಲ ಸರ್, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಮತ್ತೊಂದು ಇನ್ನೊಂದು ಅನ್ನುವಂಥದ್ದು ಪ್ರತಿಯೊಬ್ಬರ ಬಾಯಲ್ಲೂ ಬರ್ತಾಯಿದೆ. ಅಂದರೆ ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ, ನಮ್ಗೆ ಹಣ ಬರಬೇಕಾಗಿದೆ ಅನ್ನುವಂಥದ್ದು ನಿಮ್ಮೆಲ್ಲರ ಒಂದು ಕ್ವೆಶ್ಚನ್ ನನಗೆ ಗೊತ್ತಿದೆ, ಅರ್ಥ ಆಗುತ್ತೆ. ಯಾಕಂತಂದರೆ ತುಂಬ ಜನ ಕೇಳ್ತಿರುವಂಥದ್ದೇ ಇದೇ ಕಾರಣದಿಂದ. ಹಾಗಾಗಿ ಫಸ್ಟ್ ಆಫ್ ಆಲ್ ಯಾರೆಲ್ಲ ಹಣವನ್ನು ಪಡ್ಕೊಳ್ಬೇಕು ಅಂದರೆ, ಯಾರೆಲ್ಲ ಹಣವನ್ನು ಪಡ್ಕೊಂಡಿಲ್ಲ ಅಂಥವ್ರು ಹೇಗೆ ಪಡ್ಕೊಳ್ಳುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು, ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತು ನಾವು ಒಂದು ವಿಡಿಯೋವನ್ನು ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ನಾನೇನು ಜಾಸ್ತಿ ಏನು ಉದ್ದ ಕೇಳ್ಕೊಂಡು ಹೋಗಲ್ಲ, ಸಿಂಪಲಾಗಿ ಹೇಳ್ತೀನಿ. ಒಂದು 5-6 ನಿಮಿಷ ವಿಡಿಯೋ ಇದೆ, ಕೊನೆವರೆಗೂ ನೋಡಿ. ಗೃಹಲಕ್ಷ್ಮಿ ಹಣ ಜಮೆ ಆಗಲಿಕ್ಕೆ ಮೇಯ್ನ್ ಕಾರಣ ಏನಪ್ಪ ಅಂತಂದರೆ, ಇಲ್ಲಿ ಸರ್ಕಾರ ಹಣ ಹಾಕ್ತಾ ಇದೆ ಈಗ ಸದ್ಯದ ಮಟ್ಟಿಗೆ. ಅಂದರೆ ಈಗ ಸದ್ಯ ಮಟ್ಟಿಗೆ ಅಂತಂದರೆ ಈಗಲೇ ಅಂತಲ್ಲ, ಡೆಫಿನೆಟಾಗಿ ಹಣ ಹಾಕ್ತಾರೆ ಮುಂದೂ ಕೂಡ. ಆದರೆ ನಾವು ಏನು ಮಾಡಬೇಕು, ಈಗ ನಾವು ಹಣವನ್ನು ಪಡ್ಕೊಳ್ಬೇಕಂತಂದರೆ ಏನು ಮಾಡಬೇಕು, ಈಗ ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಹೇಗೆ, ನಾವು ಹಣವನ್ನು ಪಡ್ಕೊಂಡು ಇದು ಮಾಡೋದು ಹೇಗೆ, ಅಂದರೆ ನಾವು ಹಣವನ್ನು ಹೇಗೆ ಪಡ್ಕೊಳ್ಳುವಂಥದ್ದು, ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ನಾನು ನಿಮ್ಗೆ ಹೇಳ್ತೀನಿ ಏನು ಕತೆ ಅಂತ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈಗ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ಈಗ ಒಂದಿಷ್ಟು ತುಂಬ ಜನ ಕೇಳ್ತಾ ಇದ್ದೀರಾ, ಸರ್ ಬಂದುಬಿಟ್ಟು ಹೇಳಿ ಸರ್, ದಯವಿಟ್ಟು ಹೇಳಿ ಸರ್, ಏನು ಮಾಡಬೇಕು, ಈಗ ನಾವು ಹಣವನ್ನು ಪಡ್ಕೊಳ್ಬೇಕು, ತಿಂಗಳು ಹಣ ನಮ್ಗೆ ಬರಬೇಕು, ಏನು ಮಾಡಬೇಕು ಹೇಳಿ, ನಮ್ಗೆ ಒಂದು ವಿಚಾರವನ್ನು ತಿಳಿಸ್ಕೊಡಿ, ದಯವಿಟ್ಟು ತಿಳಿಸ್ಕೊಡಿ ಸರ್ ಅಂತ ಒಂದಿಷ್ಟು ಜನ ಕೇಳ್ತಾ ಇದ್ರೆ, ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಕೊನೆವರೆಗೂ ವಿಡಿಯೋವನ್ನು ನೋಡಿ, ಕೊನೆವರೆಗೂ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಫಸ್ಟ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್. ಈಗ ಇದು ತುಂಬ ಜನ ಹೇಳಿದರೆ, ನಮಗೆ ಆಗಲ್ಲ ಸರ್, ನಮ್ಗೆ ಮಾಡಲಿಕ್ಕಾಗಲ್ಲ, ನಮ್ಗೆ ಹಣನೇ ಜಮೆ ಆಗ್ತಾ ಇಲ್ವಲ್ಲ, ಇನ್ನು ಹೇಗೆ ಮಾಡುವಂಥದ್ದು. ಆ ರೀತಿ ಮಾಡಬೇಡಿ. ದಯವಿಟ್ಟು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪ್ರತಿಯೊಬ್ಬರು ಕೂಡ ಗಳಿಸ್ಬೋದು. ಆಗಲ್ಲ ಅಂತ ತುಂಬ ಜನ ಹೇಳ್ತಾರೆ. ನಾನು ಹೇಳುವಂಥದ್ದು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ನೀವು ಜಸ್ಟ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಏನೇನು ಮಾಡ್ತಾ ಇದ್ದೀರಾ, ಈಗ ನಾನು ಒಂದು ವಿಚಾರ ಹೇಳುವಂಥದ್ದು, ನೀವು ಏನೇನು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅದನ್ನು ಮಾಡ್ಕೊಳ್ಳಿ, ಸ್ಟಾರ್ಟ್ ಮಾಡಿ. ನಾನು ಹೇಳುವಂಥದ್ದು ಯಾವತ್ತೂ ಕೂಡ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಈಗ ನಮ್ಗೆ ಹಣ ಬಂದಿಲ್ಲ, ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳುವಂಥದ್ದಲ್ಲ. ನೀವು ಅದನ್ನು KYC ಆಗಿರ್ಬೋದು, NCP ಅದನ್ನೆಲ್ಲ ಸ್ಟಾರ್ಟ್ ಮಾಡಿ, ಡೆಫಿನೆಟಾಗಿ ಈಸಿಯಾಗಿ ಒಂದೊಳ್ಳೆ ನೀವು ಹಣವನ್ನು ಪಡ್ಕೊಳ್ಬೋದು ಅಂತ ನನ್ನ ಅನಿಸಿಕೆ. ಆ್ಯಂಡ್ ಇನ್ನೊಂದು ವಿಚಾರ, ಏನೇನು ಅಪ್ಡೇಟ್ಗಳನ್ನೆಲ್ಲ ಹೇಳಿದೆ ಅದನ್ನೆಲ್ಲ ಬೇಗ ಮಾಡ್ಕೊಳ್ಳಿ. ಆಗಿಲ್ಲ ಅಂತಂದರೆ ಅಪ್ಡೇಟ್ಗಳು ತುಂಬ ಜನ ಮಾಡಿಲ್ಲ, ಮಾಡ್ಕೊಳ್ಳಿ. ಆ್ಯಂಡ್ ಒಂದಿಷ್ಟು ಜನರದ್ದು ಅಪ್ಡೇಟ್ಗಳೆಲ್ಲ ತುಂಬ ಆಗಿಲ್ಲ. ಹಾಗಾಗಿ ದಯವಿಟ್ಟು ಆ ರೀತಿ ಅಪ್ಡೇಟ್ಗಳನ್ನ ಮಾಡ್ಕೊಳ್ಳಿ. ದಯವಿಟ್ಟು ಒಂದಿಷ್ಟು ಏನು ಅಪ್ಡೇಟ್ಗಳಿದ್ದರೆ ದಯವಿಟ್ಟು ಮಾಡ್ಕೊಳ್ಳಿ. ಇದ್ದರೆ ನೀವು, ನಾನು ಮಾಡಬೇಕಂತಂದ್ರೆ ಹಾಗಲ್ಲ, ನಿಮ್ದು ಏನಾದರೂ ಅಪ್ಡೇಟ್ ಇದ್ದರೆ ಮಾಡಿಲ್ಲ ಅಂತಂದರೆ ಮಾಡಿ. ನೀವು ಮಾಡಿದವರು ಮಾಡುವಂಥ ಅವಶ್ಯಕತೆ ಇಲ್ಲ. ಅಂದರೆ ಅಪ್ಡೇಟ್ ಆಗಿರುತ್ತೆ ಬಿಡಿ. ಆದರೆ ಈಗ ಫಸ್ಟ್ ಆಫ್ ಆಲ್ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ಅದ್ರ ಬಗ್ಗೆ ಒಂದಿಷ್ಟು ಈಗ ನಾನು ಹೇಳ್ತೀನಿ, ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ, ಏನು ಕತೆ ಅನ್ನುವಂಥದ್ದು. ಫಸ್ಟ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟ್, ಏನೇನು ಅಪ್ಡೇಟ್ ಇದೆ ಅದನ್ನೆಲ್ಲ ಮಾಡ್ಕೊಳ್ಳಿ. ಫಸ್ಟ್ ಹಾವೇರಿ, ಕೊಡಗು, ಕೊಪ್ಪಳ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಬಳ್ಳಾರಿ ಆ್ಯಂಡ್ ಆಲ್ಮೋಸ್ಟ್ ಪ್ರತಿಯೊಂದು, ಅಂದರೆ ಈಗ ಇದೇ ಜಿಲ್ಲೆಗೆ ಹಣ ಬರುತ್ತೆ, ಇದೇ ಜಿಲ್ಲೆಗೆ ಹಣ ಬರುತ್ತೆ ಅಂತಲ್ಲ, ಪ್ರತಿಯೊಂದು ಜಿಲ್ಲೆಗೂ ಹಣ ಬರುತ್ತೆ. ಆದರೆ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಪ್ರತಿಯೊಂದು ಜಿಲ್ಲೆಗೂ ಇಲ್ಲಿ ಆಲ್ಮೋಸ್ಟ್ ನಾನು ಹೇಳುವಂಥದ್ದಷ್ಟೇ, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಇಲ್ಲಿ ಸರ್ಕಾರ ಹಣವನ್ನು ಇನ್ವೆಸ್ಟ್ ಮಾಡ್ತಾಯಿದೆ, ತಲೆ ಕೆಡಿಸ್ಕೊಳ್ಳುವಂತಾಗತ್ತಿಲ್ಲ. ಆದರೆ ನಾನೇನು ಹೇಳುವಂಥದ್ದು ಅಂತಂದರೆ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಏನೇನು ಅಪ್ಡೇಟ್ಗಳಿದೆ ಅದನ್ನೆಲ್ಲ ಮಾಡ್ಕೊಳ್ಳಿ. ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪ್ರತಿಯೊಬ್ಬರು ಕೂಡ ಮಾಡ್ಬೋದು. ಆ್ಯಂಡ್ ನಾನು ಹೇಳುವಂಥದ್ದಷ್ಟೇ, ಸಿಂಪಲ್ಲಾಗಿ ನಾನು ಹೇಳುವಂಥದ್ದಿಷ್ಟೇ, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಆಗಲ್ಲ ಅಂತ ತುಂಬ ಜನ ಹೇಳ್ತಾರೆ, ಇಲ್ಲ, ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ಈ ಒಂದು ಯೋಜನೆಗಳಲ್ಲಂತೂ ಕೂಡ ಡೆಫಿನೆಟ್ಲಿ ಒಂದೊಳ್ಳೆ ಹಣ ಜಮೆ ಆಗುತ್ತೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಂತೂ ನಾವು ಹೇಳಲಿಕ್ಕೆ ಹೋದರೆ ಆಲ್ಮೋಸ್ಟ್ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ, ಎಲ್ರಿಗೂ ಹಣ ಜಮೆ ಆಗಲಿ, ಎಲ್ಲರ ಕೊಂಡು ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ಅದನ್ನು ದಯವಿಟ್ಟು ತಿಳಿಸ್ಕೊಡಿ. ಯಾಕಂತಂದರೆ ನಿಮ್ಮ ಅನಿಸಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತಾ. ಆ್ಯಂಡ್ ದಯವಿಟ್ಟು ನಾನು ಹೇಳುವಂಥದ್ದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಮ್ಯಾಂಡೇಟ್ರಿ ನೀವು ಮಾಡಲೇಬೇಕು. ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್, ಇದನ್ನೆಲ್ಲ ಏನು ಇದು ನಾನು ಹೇಳಿದೆ
ಅದನ್ನು ಮಾಡಿಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ ಆ್ಯಂಡ್ ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಅಂತ ನನ್ನ ಒಂದು ಒಪಿನಿಯನ್. ಹಾಗಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು ಅದೆಲ್ಲ ಅಪ್ಡೇಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ನಾನು ಹೇಳುವಂಥದ್ದಷ್ಟೇ, ಪ್ರತಿಯೊಬ್ಬರು ಕೂಡ ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡ್ತೀರಂತಂದ್ರೆ, ಅಂದರೆ ಏನೇನು ಅಪ್ಡೇಟ್ಗಳಿದೆ ಅದನ್ನೆಲ್ಲ ಕಂಪ್ಲೀಟ್ಲಿ ಫಾಲೋ ಮಾಡ್ತೀರಂತಂದರೆ ಏನೂ ದೊಡ್ಡ ವಿಚಾರ ಅಲ್ಲ. ನನ್ನ ಒಪಿನಿಯನ್, ಮೈ ಪರ್ಸ್ನಲ್ ಒಪಿನಿಯನ್ ನಾನು ಹೇಳುವಂಥದ್ದು. ಯಾಕಂತಂದರೆ ಎಂದೆರಡು ವಿಚಾರ ಅಲ್ಲ, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಆಗಲ್ಲ ಅಂತ ಹೇಳ್ತೀರಾ, ಇಲ್ಲ, ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳೋಂಥ ಗೊತ್ತಿಲ್ಲ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದು ನನ್ನ ಒಪಿನಿಯನ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋದ ಮೂಲಕ. ಕೊನೆವರೆಗೂ ನೋಡಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಆ್ಯಂಡ್ ತುಂಬ ಜನ ಕೇಳಿದ್ರಿ ಹಣ ಬಂದಿಲ್ಲ ಸರ್ ಅಂತ. ತಲೆ ಕೆಡಿಸ್ಕೊಳ್ಳೋಂಥ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು ಇಷ್ಟೇ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದು ನನ್ನ ಒಪಿನಿಯನ್. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ.